ಇತ್ತೀಚಿನ ವರ್ಷಗಳಲ್ಲಿ ಯಾವತ್ತಾದರೂ ಅನಂತಕುಮಾರ್ ಅವ್ರನ್ನ ಹೆಚ್ಚು ಮಿಸ್ ಮಾಡ್ಕೊಂಡಿದ್ದಿದೆಯಾ? ವಿಶೇಷವಾಗಿ ರಾಜಕೀಯ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ನನಗೆ ಭಾಳ ಒಂದೊಂಥರ ಅದರ ಒಂದು ಕಾರಣ ನಾನು ಸ್ವಲ್ಪ ದೂರ ಇರೋದು ಭಾಳ ಮಿಸ್ ಆಗುತ್ತೆ. ಅಲ್ಲಿದ್ದಾಗ ಕೆಲವೊಂದು ಸಲ ಸಂಕಟ ಆಗೋದು, ಕೆಲವೊಂದು ಸಲ ದೊಡ್ಡ ದೊಡ್ಡ ನಿರ್ಣಯಗಳು ತೆಗೆದುಕೊಳ್ಳುವಾಗ ಕಾರ್ಯಕ್ರಮದಲ್ಲಿ ಅದರಲ್ಲೂ ಅವರ ಸ್ನೇಹಿತರು ಅವ್ರ ಪರಿಚಯ ಬಂದಾಗ ಅವಾಗೆಲ್ಲ ನಾವು ಅವರೆಲ್ಲ ಹ್ಯಾಂಡಲ್ ಮಾಡಿಬಿಡೋರು ನಿಶ್ಚಿಂತೆಯಿಂದ. ಮನೆಯಲ್ಲೂ ಬಂದೇ ಬರುತ್ತಲ್ಲ, ಮನೆ ಸಂಸಾರ ಅಂದಮೇಲೆ ಅವರು ಎಷ್ಟೇ ಕ್ಲಿಷ್ಟವಾದ ಸಮಸ್ಯೆ ಇದ್ರೂ ಅದನ್ನು ಎಷ್ಟು ಸುರಳಿತವಾಗಿ ಬಿಡಿಸ್ತಿದ್ರು ಗಂಟುಗಳನ್ನು ಅಂತಂದರೆ, ಅದು ಕುಟುಂಬದ್ದಿರ್ಬೋದು, ರಾಜಕಾರಣದ್ದಿರ್ಬೋದು. ಆ ಒಂದು ಆ ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಆದರೆ ನಾನು ಒಂದು, ಯಾಕಂದರೆ ಇಟ್ಸ್ ಅನ್ ಲಾಂಗ್ ಇನ್ನಿಂಗ್ಸ್, ನನಗೂ ಇನ್ನೂ ಗೊತ್ತಿಲ್ಲ ಭಗವಂತ ಎಷ್ಟು ಸಮಯ ಕೊಡ್ತಾನೋ. ಯಾಕಂದರೆ ಅವ್ರು ಭಾಳ ಬೇಗ ಸಣ್ಣ ವಯಸ್ಸಿಗೆ ಹೋದರು, ನನಗೂ ದೊಡ್ಡ ಜವಾಬ್ದಾರಿ ಇದೆ, ನಾನು ಇದನ್ನು ಹೊರೋ ಶಕ್ತಿ ನಾನು ಪಡ್ಕೊಳ್ಳೇಬೇಕು. ಅದಕ್ಕೆ ನಾನು ಒಂದು ಇದ್ದಾಗ ಮತ್ತು ಭಾಳ ಜನ ನನ್ನ ಸುತ್ತಲಿನವರು ನನ್ನ ಮೇಲೆ ಹಿತೈಷಿಗಳು ಹೇಳ್ತಾರೆ, ಅನಂತಕುಮಾರ್ ಮೊದಲಾದರೂ ಎಷ್ಟು ಸಮಯ ಕೊಡ್ತಾಯಿದ್ರು, ಅವ್ರ ಜೊತೆಗೆ ನಾವು ಬದುಕಿದ್ದೀವಿ, ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು, ಅವರಿದ್ದರೆ ಏನು ಹೇಳ್ತಿದ್ರು, ಹೌದು, ಇದ್ದಾರೆ ಎಲ್ಲೋ ಇದ್ದಾರೆ ಅನ್ನೋದನ್ನು ನಾವು ಇಟ್ಕೊಂಡು ಅವರಿದ್ದಿದ್ರೆ ಏನು ಹೇಳ್ತಿದ್ರು ಅಂತ ಅಂದ್ಕೊಂಡು, ಅನಂತಕುಮಾರ್ ಇದ್ದಿದ್ರೆ ಹಿಂಗೆ ಹೇಳಿರ್ತಿದ್ರು, ನಾವು ಹಂಗೆ ಮಾಡೋಣ, ಅಷ್ಟು ಜೊತೆಗಿದ್ದಾಗ ನಾವು ಕಲ್ತಿಲ್ವೇ ಅಂತ ಅಂದ್ಕೊಂಡು ನಾವು ಅದನ್ನು ಐ ಓವರ್ಕಮ್ ದ್ಯಾಟ್. ಬರುತ್ತೆ, ಬರಲ್ಲ ಅಂತಲ್ಲ, ಬಟ್ ನಾನು ಇದ್ದಾರೆ ಅವರು, ಇಲ್ಲ ನಮ್ಮ ಈ ಪಕ್ಕದಲ್ಲಿ ಇಲ್ಲ ಅಷ್ಟೇ, ಫಿಸಿಕಲಿ ಇಲ್ಲ, ಬಟ್ ಈಸ್ ದೇರ್ ಅಂತ ಒಂದು ಇಟ್ಕೊಂಡು ಹೋಗಿರೋದ್ರಿಂದ ನನಗೆ ಕೆಲಸವನ್ನು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತಾಯಿದೆ. ಅದಮ್ಯ ಚೇತನದ ಅಡಿಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾಡ್ತಾ ಇರುವಂತಹ ಒಂದೊಂದು ಕೆಲಸಗಳ ಸಣ್ಣ ಸಣ್ಣ ಝಲಕ್ಕನ್ನು ನಾವು ಇವತ್ತು ಮಾತಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಒಂದು ಬದ್ಧತೆಯೊಂದಿಗೆ ವರ್ಷಾನುವರ್ಷ ಹೊಸತನವನ್ನು ತಗೊಂಡು ಬರ್ತಾ ಹೊಸ ಹೊಸ ಯೋಜನೆಗಳನ್ನು ಸಮಾಜಕ್ಕೆ ಕೊಡ್ತಾ ಬರೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ ಬದ್ಧತೆ ಎಲ್ಲರಿಗೂ ಬರೋದಲ್ಲ.